Welcome back to our channel. Welcome to GSTA family. So I'm Tanushree. So ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಮ್ಮ ಸ್ಕೂಲಲ್ಲಿ ಎಲೆಕ್ಷನ್ ಇರ್ತಾರೆ, ನಾಟ್ ಪೊಲಿಟಿಕಲ್ ಎಲೆಕ್ಷನ್, ಸ್ಕೂಲ್ ಎಲೆಕ್ಷನ್ ಇರ್ತಾರೆ. ಲೈಕ್ ಸ್ಕೂಲ್ ಕ್ಯಾಪ್ಟನ್, ಸ್ಕೂಲ್ ವೈಸ್ ಕ್ಯಾಪ್ಟನ್, ಹೌಸ್ ಕ್ಯಾಪ್ಟನ್, ಕಲ್ಚರಲ್ ಕ್ಯಾಪ್ಟನ್, ನೋಟಿಸ್ ಬೋರ್ಡ್ ಕ್ಯಾಪ್ಟನ್, ಆ ಥರ ಡಿಫ್ರೆಂಟ್ ಕ್ಯಾಪ್ಟನ್ಸ್ಗಳಿರುತ್ತೆ. ಸೊ ಅದಕ್ಕೆ ಎಲೆಕ್ಷನ್ ಮಾಡ್ತಾರೆ. ಹಾಗೆ ಎಲೆಕ್ಷನ್ ಮಾಡಿಬಿಟ್ಟು ವೋಟಿಂಗ್ ಬೇಸಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಆ ಪರ್ಟಿಕ್ಯುಲರ್ ಪ್ರೋಗ್ರಾಮ್, ಆ ಪರ್ಟಿಕ್ಯುಲರ್ ಪ್ಲೇಸ್, ಪರ್ಟಿಕ್ಯುಲರ್ ಪೊಸಿಷನಿಗೆ ಸೆಲೆಕ್ಟ್ ಮಾಡ್ತಾರೆ. ಸೊ ನಾನು ಬಂದ್ಬಿಟ್ಟು ಸ್ಕೂಲ್ ಕ್ಯಾಪ್ಟನ್ ಪೊಸಿಷನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಆ ಕ್ಯಾಪ್ಟನ್ ಪೊಸಿಷನಿಗೋಸ್ಕರ ನಾನು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಸೊ ಮಂಡೇ ಬಂದ್ಬಿಟ್ಟು ಕ್ಯಾಂಪೇನ್ ಇರುತ್ತೆ. ಸೊ 24th ಟ್ಯೂಸ್ಡೇ ಬಂದ್ಬಿಟ್ಟು ಎಲೆಕ್ಷನ್ ಇರುತ್ತೆ. ಸೊ ಅವತ್ತಿನ ದಿನ ಎಲ್ಲರೂ ನಮಗೆ ಓಟ್ ಹಾಕ್ತಾರೆ, ನಾವು ನಮ್ಮನ್ನ ಓಟ್ ಮಾಡ್ಕೊಬೋದಾ ಅದು ಗೊತ್ತಿಲ್ಲ ಇನ್ನು. ಸೊ ಗೊತ್ತಾಗುತ್ತೆ ಅವಾಗ. ಸೊ ಎಲೆಕ್ಷನ್ ಆಗಿ ಒಂದು 3 or 2 days ಆದಮೇಲೆ ರಿಸಲ್ಟ್ ಬರುತ್ತೆ. ಸೊ ಅದಕ್ಕೆ ನಾನು ಡಿಸೈನ್ ಮಾಡ್ಕೊತಿದ್ದೆ. ಫುಲ್ಲಿ ಬ್ಯಾನರ್ಸ್ನ ನಾವೇ ಕ್ರಿಯೇಟಿವಿಟಿಯಾಗಿ ಮಾಡಬೇಕು. ಸೊ ನಾವು ಇನ್ನೊಂದೇನು ಪ್ರಾಬ್ಲಮ್ ಅಂದರೆ, ಸ್ಟೂಡೆಂಟ್ ಆಗಿಬಿಟ್ಟು ನಾನು ಆ ಸ್ಕೂಲಿಗೆ ಹೊಸ ಸ್ಟೂಡೆಂಟು. ಸೊ ಅದಕ್ಕೋಸ್ಕರ ಓಟ್ಸು ಜಾಸ್ತಿ ಬರುತ್ತಾ ಕಮ್ಮಿ ಬರುತ್ತಾ ಇನ್ನೂ ಯಾರಿಗೂ ನನ್ನ ಬಗ್ಗೆ ಅಷ್ಟು ಗೊತ್ತಿಲ್ಲ. ಏನೋ ಸ್ವಲ್ಪ ಜನರು ನನಗೆ ಓಟ್ ಹಾಕ್ತೀನಿ ಅಂತ ಇದೆ. ಸೊ ಸ್ವಲ್ಪ ಕಾನ್ಫಿಡೆನ್ಸಲ್ಲಿದ್ದೀನಿ. ಸೊ ಸ್ಕೂಲ್ ಕ್ಯಾಪ್ಟನ್ ಆಗಿ 10th ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ತಾರೆ ಅಂತ ಇದೆ. ಸೊ ನನ್ನ ಕ್ಲಾಸಿಂದ ಮೀ ಆ್ಯಂಡ್ ನನ್ನ ಫ್ರೆಂಡ್ ಒಬ್ಬಳು ಗರ್ಲ್ಸಲ್ಲಿ, ನಾನು ಮತ್ತು ನನ್ನ ಫ್ರೆಂಡ್ ನಾವಿಬ್ಬರು ನಿಲ್ತಾ ಇದ್ದೀವಿ ಸ್ಕೂಲ್ ಕ್ಯಾಪ್ಟನ್ ಪೊಸಿಷನಿಗೆ. ಹಾಗೆ ಬಾಯ್ಸ್ ಸೈಡಿಂದ ಒಬ್ಬ ನಿಲ್ತಿದ್ದಾನೆ. ಸೊ ನಾವು 3 ಜನ ನಮ್ಮ 10th ಸ್ಟ್ಯಾಂಡರ್ಡಿಂದ ಇದೆ. ಈ 3 ಮೆಂಬರ್ಸಲ್ಲಿ ಸ್ಕೂಲ್ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಹಾಗೆ ವೈಸ್ ಕ್ಯಾಪ್ಟನ್ ಬಂದ್ಬಿಟ್ಟು 9th ಸ್ಟ್ಯಾಂಡರ್ಡಲ್ಲಿ ಇರುತ್ತೆ, ಅಥವಾ ಸೆಕೆಂಡ್ ಪೊಸಿಷನ್ ಯಾರು ಬರುತ್ತೆ ಅವರಿಗಿರುತ್ತೆ. ಸೊ ನಾನು ಬಂದ್ಬಿಟ್ಟು ಈ 1 ಬ್ಯಾನರ್ನ ಪ್ರಿಪೇರ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಮೈ ಬ್ಯಾನರ್ ಅಂದರೆ ಪೋಸ್ಟರ್. ಅಫ್ಕೋರ್ಸ್ ದಿಸ್ ಇಸ್ ಮೈ ಪೋಸ್ಟರ್. ಇದು ಅಷ್ಟು ಚೆನ್ನಾಗಿ ಬಂದಿದೆಯೋ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಬಟ್ ಇದೆ ಇಲ್ಲಿ ಓಟ್ ನಮಗೆ ಹಾಕಿ, ನಮಗೆ ಓಟ್. ಸೊ ಇಲ್ಲಿ ನಮ್ಮ ಸ್ಕೂಲ್ ನೇಮ್, ಹಾಗೆ ಓಟ್ ತನುಶ್ರೀ ಮೈ ನೇಮ್ ಫಾರ್ ಸ್ಕೂಲ್ ಕ್ಯಾಪ್ಟನ್. ಹಾಗೆ ದಿಸ್ ಇಸ್ ಮೈ ಫೋಟೋ ವಿಚ್ ಲುಕ್ಸ್ ಸೋ ಅಗ್ಲಿ. ಇಟ್ಸ್ ಓಕೆ. ಆ್ಯಂಡ್ ಇಲ್ಲಿ ನಾನು ಪ್ರಾಮಿಸ್ನ ಬರೆದಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ 4 members ಪ್ಲೀಸ್ ಓಟ್ ಫಾರ್. ಅಫ್ಕೋರ್ಸ್ ನಾನು ನಿಮಗೆ ಹೇಳೋದು ಮರ್ತೋದೆ. ಸೊ ಸಿಂಬಲ್ಸ್ನ ಬಂದ್ಬಿಟ್ಟು ಎಸ್ಟರ್ಡೇ ನಮಗೆ ಸಿಂಬಲ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಸೊ ಸಿಂಬಲ್ಸ್ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂದರೆ, ಒಂದು ಬಾಕ್ಸ್ನ ಇಟ್ಟಿರ್ತಾರೆ. ನಾವು ಒಂದು ಫಾರ್ಮೆಟ್ನ ಫಿಲಪ್ ಮಾಡಿಕೊಟ್ಟಿರ್ತೀವಿ. ಯಾವ ಪೊಸಿಷನ್, ನಮ್ಮ ಅಡ್ರೆಸ್, ನಮ್ಮ ಡೇಟ್ ಆಫ್ ಬರ್ತ್ ಎಲ್ಲದನ್ನೂ ಬರೆದ್ಬಿಟ್ಟು ನಾವು ಫಾರ್ಮೆಟ್ನ ಕೊಟ್ಟಿರ್ತೀವಿ. ಸೊ ಆ ಫಾರ್ಮೆಟ್ ವೈಸಲ್ಲಿ ನಮ್ಮನ್ನು ಕರೀತಾರೆ. ಸೊ ಒಂದು ಬಾಕ್ಸ್ ಇರುತ್ತೆ. ಆ ಬಾಕ್ಸಿಂದ ಹಿಂಗೆ ಪೇಪರ್ ತೊಗೊಂಡೆ, ಅದೇ ಪೇಪರ್ ನೋಡಿದ. ಸೊ ಆ ಪೇಪರ್ನ ತೊಗೊಂಡೆ. ಆ ಪೇಪರ್ನ ತೆಗೆದು ಹಿಂಗೆ ಓಪನ್ ಮಾಡಿದಾಗ ಸಿಕ್ತು ನನ್ನ ಸಿಂಬಲ್. ಇದು ನನ್ನ ಸಿಂಬಲ್. ಸೊ ಸಿಂಬಲ್ ಬಂದ್ಬಿಟ್ಟು ಕೆಟಲ್, ಅಫ್ಕೋರ್ಸ್. ಸೊ ಇಲ್ಲಿದೆ ನೋಡಿ, ನನ್ನ ಹೆಸರು ಕೂಡ ನನ್ನ ಟೀಚರ್ ಬರ್ತಿದ್ದಾರೆ. ಐ ಥಿಂಕ್ ಇಟ್ಸ್ ನಾಟ್, ಅದನ್ನ ಟ್ರ್ಯಾಕ್ ಮಾಡ್ತಿಲ್ಲ, ಯಾಕಂದರೆ ಅದನ್ನು ನಾನು ಟ್ರ್ಯಾಕ್ ಮಾಡ್ತಿದ್ದೆ. ಅಫ್ಕೋರ್ಸ್ ತನುಶ್ರೀ ಅನ್ನೋದು. ಸೊ ಕೆಟಲ್ ಸಿಂಬಲ್ ನಂದು. ಒಂದು ಸ್ವಲ್ಪ ಕೆಟಲ್ ಅನಿಸ್ತು, ಬಟ್ ಇಟ್ಸ್ ಓಕೆ. ಯಾವುದೇ ಸಿಂಬಲ್ ಸಿಕ್ಕಿದ್ರೂ ಓಕೆ. ಸಿಂಬಲ್ ಏನು ಬರೋಲ್ಲ, ಲೀಡರ್ಶಿಪ್ ವೈಸಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಸೊ ಅದೇ ಸಿಂಬಲ್ನ ಇಲ್ಲಿ ನಾನು ಡ್ರಾ ಮಾಡಿದ್ದೀನಿ, ಸ್ಟಿಕ್ ಮಾಡೋಕ್ಕೆ ಹೋಗಿಲ್ಲ. ಪ್ಲೀಸ್ ಓಟ್ ಫಾರ್ ಕೆಟಲ್. ಸೊ ಇಲ್ಲಿ ಒಂದು ಸ್ಮಾಲ್ ಥಾಟ್ ಬರೆದಿದ್ದೀನಿ. ಸೊ ಆ ಥಾಟು ಸ್ವಲ್ಪ ಇಂಪ್ರೆಷನ್ ಆಗಿರಲಿ ಅಂತ, ಲೀಡರ್ಶಿಪ್ ಥಾಟ್. ಸೊ ಟೋಟಲಾಗಿ ಈ ಥರ 4 ಪೋಸ್ಟರ್ಸ್ನ ಮಾಡಬೇಕು. ಅದು ಸೇಮ್ ಇರಬಾರ್ದು, ಡಿಫ್ರೆಂಟ್ ಆಗಿರಬೇಕು. ಸೊ ಆ ಥರ ಡಿಫ್ರೆಂಟ್ ಪೋಸ್ಟರ್ಸ್ನ ಕ್ರಿಯೇಟ್ ಮಾಡಿಬಿಟ್ಟು 4, ಮತ್ತು ಇನ್ನೊಂದು 5th ಪೋಸ್ಟರ್ ಬಂದ್ಬಿಟ್ಟು ನಮ್ಮ ಸಿಂಬಲ್ ಕೊಟ್ಟಿರ್ತಾರಲ್ಲ ಅದ್ರದ್ದು ದೊಡ್ಡದು ಒಂದು ಬೋರ್ಡ್ ಮಾಡಿಬಿಟ್ಟು, ಸೊ ಹಿಂಗೆ ಸ್ಟಿಕ್ನ ಅದಕ್ಕೆ ಸಿಕ್ಸ್ಬಿಟ್ಟು ಹಿಂಗೆ ಇಟ್ಕೊಳಕ್ಕೋಸ್ಕರ ಒಂದು. ಸೊ ಆ್ಯಂಡ್ ಮಂಡೇ ಅಂದರೆ ಇವತ್ತು. ಸೊ ಇವತ್ತಿನ ಡೇಟ್ ಬಂದ್ಬಿಟ್ಟು 22nd. ಸೊ ನಾಳೆ 23rd ಸಂಡೇ.
ಸೊ ನಾಳೆ ರಜೆ ಇರುತ್ತೆ. ಸೊ ಪೋಸ್ಟರ್ಸ್ ಎಲ್ಲ ಮಾಡೋಕ್ಕೆ ಟೈಮ್ ಇರುತ್ತೆ. ಸೊ ನೆಕ್ಸ್ಟ್ ಡೇ ಬಂದುಬಿಟ್ಟು ಕ್ಯಾಂಪೇನ್ ಇರುತ್ತೆ. ಸೊ ಆವತ್ತಿನ ದಿನ ನಾವು ಸ್ಪೀಚಸ್ ಹೇಳಬೇಕು, ನಾವು ಏನೇನು ಕೊಡ್ತೀವಿ ಅದು ಇದು ಎಲ್ಲ ಸ್ಪೀಚ್ ಇದೆ. ಸೊ ಅದೆಲ್ಲ ನಾನು ಪ್ರಿಪೇರ್ ಆಗಿದ್ದೀನಿ. ಸೊ ಈ ಪೋಸ್ಟರ್ಸ್ನ ಕೂಡ ಇಟ್ಟಿದ್ದೀನಿ. ಇದು ಒಂದೇ ಒಂದು ಪೋಸ್ಟರ್ ನಾನು ಇನ್ನೂ ಮಾಡಿರೋದು, ಇನ್ನೂ ಮಾಡಬೇಕು. ನಾನು ಇನ್ನೂ ಸರ್ಚ್ ಮಾಡ್ತಾಯಿದ್ದೀನಿ, ಅಷ್ಟು ಸರ್ಚ್ ಇನ್ನೂ ಆಗಿಲ್ಲ. ಏನು ಮಾಡೋದಮ್ಮ, ನನಗೆ ಒಂದೊಂದು ಕಡೆ ಭಯ ಆಗ್ತಿದೆ, ಒಂದೊಂದು ಕಡೆ ಏನು ಮಾಡೋದಂತಲೇ ಅರ್ಥ ಆಗ್ತಿಲ್ಲ. ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಫಾಲೋ ಅವರ್ ಚಾನಲ್. ಇಲ್ಲಿ ನಾನು ಅವಾಗಿಂದ ಸರ್ಚ್ ಮಾಡ್ತಾಯಿದ್ದೀನಿ, ನನಗೆ ಒಂದು ಸಿಗ್ತಾನೇ ಇಲ್ಲ. ಗೂಗಲಲ್ಲಂತೂ ಯಾವುದೂ ಸಿಗ್ತಾನೇ ಇಲ್ಲ. ನನಗೆ ಗೂಗಲಲ್ಲಿ ಸರ್ಚ್ ಮಾಡ್ತಾಯಿದ್ದೀನಿ, ಅದ್ರಲ್ಲಿ ಅವಾಗಿಂದ ಸರ್ಚ್ ಮಾಡ್ತಾಯಿದ್ದೀನಿ, ಯಾವುದು ಸಿಗ್ತಾನೇ ಇಲ್ಲ. ನಾನು ರೂಮಲ್ಲಿದ್ದೀನಿ, ಮೈ ಬೆಡ್ರೂಮ್. ಸೊ ಸ್ಕೂಲ್ ಕ್ಯಾಪ್ಟನ್ ಎಲೆಕ್ಷನ್ ಪೋಸ್ಟರ್ಸ್ ನನಗೆ ಡಿಫ್ರೆಂಟ್ ಆಗಿದೆ. ಅದರಲ್ಲಿ ಯಾವ್ದು ತೊಗೊಳೋದು ಯಾವುದು ಅಂತಲೇ ಗೊತ್ತಾಗ್ತಿಲ್ಲ. ಒಂದು ಚೆನ್ನಾಗಿ ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಚೆನ್ನಾಗಿರೋದೆಲ್ಲ ಮಾಡಬೇಕು ಅಂತ. ಸಿ ಎಷ್ಟೊಂದಿದೆ. ಕಾನ್ ಗೆಸ್ ವಿಚ್ ಒನ್ ಐ ಹ್ಯಾವ್ ಟು ಟೇಕ್. ಸೊ ಇದರಲ್ಲಿ ಯಾವ್ದು ಚೆನ್ನಾಗಿದೆಯೋ ಯಾವ್ದು ಚೆನ್ನಾಗಿಲ್ವೋ ಅಂತ ಗೊತ್ತಾಗಲ್ಲ. ಸೊ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಒಂದು ಪಿಕ್ಚರ್ನ ತೊಗೊಂಡು ಅದರಲ್ಲಿ ಇರೋದು ಒಂದು ಕಾನ್ಸೆಪ್ಟನ್ನ ತೊಗೊಂಡು ಇನ್ನೊಂದು ಕಾನ್ಸೆಪ್ಟು, ಇನ್ನೊಂದು ಪಿಕ್ಚರಲ್ಲಿ ತೊಗೊಂಡು ಇನ್ನೊಂದು ಅದರಲ್ಲಿ ಇರೋದು ಒಂದು ಕಾನ್ಸೆಪ್ಟನ್ನ ಎಲ್ಲದನ್ನೂ ಮರ್ಜ್ ಮಾಡಿಬಿಟ್ಟು ಒಂದು ಬ್ಯಾನರ್ ಮಾಡಿ ಸ್ವಲ್ಪ ಕ್ರಿಯೇಟಿವ್ ಆಗಿರುತ್ತೆ. ಯಾಕಂದರೆ ಇವಾಗ ನಾವು ಒಂದು ಪರ್ಟಿಕ್ಯುಲರ್ ಫೋಟೋ ತೊಗೊಂಡ್ವಿ ಅಂದ್ಕೊಂಡು ನಮ್ಮ ಫ್ರೆಂಡ್ಸ್ ಕೂಡ ಅದೇ ಪರ್ಟಿಕ್ಯುಲರ್ ಫೋಟೋ ತೊಗೊಂಡು ಅದನ್ನೇ ಮಾಡಿಬಿಟ್ರೆ ಕಷ್ಟ. ಸೊ ನಾನು ಇದನ್ನು ಕೂಡ ಹಂಗೆ ಮಾಡಿದ್ದು. ಇದು ಒಂದು ಸಿಂಗಲ್ ಫೋಟೋ ಇತ್ತು, ಇದನ್ನು ಆ್ಯಡ್ ಮಾಡಿದೆ. ಇದು ಸಿಂಗಲ್ ಫೋಟೋ ಅಷ್ಟು. ಇದು ಎರಡೇ ನಾನು ಗೂಗಲಿಂದ ನೋಡಿದ್ದು. ಇದೆಲ್ಲ ನಾನೇ ಮಾಡಿದ ಕಾನ್ಸೆಪ್ಟ್, ಮೈ ಕಾನ್ಸೆಪ್ಟ್ ಆ್ಯಕ್ಚುಲಿ. ಸೊ ನಾನು ಬಂದ್ಬಿಟ್ಟು 4 ಬ್ಯಾನರ್ಸಿಗೆ 4 ಇಟ್ಟಿದ್ದೆ. ಸೊ ಇಲ್ಲಿ ಇವಾಗ 3 ಇದೆ, ಬಿಕಾಸ್ ನಾನು ಆಗೋಗಿದೆ. ಇನ್ನೂ 3 ಮಾಡಬೇಕು. ಇವತ್ತು ಸೆಲೆಕ್ಷನ್ ಮಾಡ್ತೀನಿ, ನಾಳೆ ಬೆಳಗ್ಗೆ ಎದ್ದುಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. 3 ಬ್ಯಾನರ್ಸ್ನ ಕಂಪ್ಲೀಟ್ ಮಾಡಬೇಕು. ಸಾರಿ 3 ಅಲ್ಲ 4 ಆ್ಯಕ್ಚುಲಿ, ದೊಡ್ಡದು ಮಾಡಬೇಕು. ಸೊ ಅದೆಲ್ಲ ಮಾಡೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಾಳೆ ಐ ಹೋಪ್ ದಟ್ ಐ ವಿನ್. ಇವತ್ತು ಈ ವ್ಲಾಗಲ್ಲಿ ಫುಲ್ ವಿಡಿಯೋ ತೋರಿಸ್ತೀನಿ, ನಾನು ವಿನ್ ಆಗ್ತೀನೋ ಔಟ್ ಆಗ್ತೀನೋ, ಹೆಂಗೆ ಮಾಡ್ತೀನಿ ನನ್ನ ಎಲೆಕ್ಷನ್. ಸೊ ನಾಳೆ ಡೇ ಆಫ್ಟರ್ ಟುಮಾರೋ ಕ್ಯಾಂಪೇನ್ ಆದಮೇಲೆ ಕೂಡ ವ್ಲಾಗ್ ಮಾಡ್ತೀನಿ. ಸ್ಕೂಲಲ್ಲಿ ವ್ಲಾಗ್ ಮಾಡೋಕ್ಕಾಗಲ್ಲ, ಮೊಬೈಲ್ ತೊಗೊಂಡೋಗೋಕ್ಕೂ ಆಗಲ್ಲ. ಸೊ ಕ್ಯಾಂಪೇನ್ ಸ್ಕೂಲಲ್ಲಿ ಆಗಿದ್ಮೇಲೆ ಮನೆಗೆ ಬಂದಮೇಲೆ ವ್ಲಾಗ್ ಮಾಡ್ತೀನಿ. ಏನಾಯಿತು, ಹೇಗಿತ್ತು ಕ್ಯಾಂಪೇನ್, ಚೆನ್ನಾಗಿ ನಡೀತಾ ಇಲ್ವಾ ಅಂತ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಡೇ ವೋಟಿಂಗ್ ಇರುತ್ತೆ. ಐ ಶೋ ಮೈ ಸಿಂಬಲ್. ಐ ಹೋಪ್ ದಟ್ ದೇ ವಿಲ್ ಮಾರ್ಕ್ ಆನ್ ಮೈ ಫಿಂಗರ್. ಏನಾದರೂ ಮಾಡಿದ್ರೆ ಅದನ್ನು ಕೂಡ ವೀಡಿಯೋ ಮಾಡ್ತೀನಿ, ನಾನು ವೋಟ್ ಮಾಡಿದೆ ಅಂತ ನನಗೆ ನಾನೇ ವೋಟ್ ಪಡ್ಕೊಂಡೆ. ಸೊ ಗೈಸ್ ಪ್ಲೀಸ್ ವೋಟ್ ಮೀ. ನೀವು ವೋಟ್ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ಅದು ನಮ್ಮ ಸ್ಕೂಲಲ್ಲಿರೋದು. ನಮ್ಮ ಸ್ಕೂಲಲ್ಲಿ ನಾವೇ ವೋಟ್ ಮಾಡ್ಕೊತೀವಿ. ಇನ್ನೂ ಮಾಡ್ತಾ ಇದೀನಿ. ಅವಿ, ನಾನು ಎಲೆಕ್ಷನಿಗೆ ನಿಲ್ತಾ ಇದ್ದೀನಿ, ಹೆಂಗೆ ಅನಿಸ್ತಿದೆ? ತುಂಬ ಖುಷಿ ಆಗ್ತಾ ಇದೆ. ವಿನ್ ಆಗಲಿ ಅಂತ ಆಸೆ ಪಡ್ತೀನಿ. ಅಷ್ಟೇನಾ ಡ್ಯಾಡಿ? ನಾನು ಕ್ಯಾಂಪೇನ್ ಅಂತ ಎಲೆಕ್ಷನ್ ಮಾಡ್ತಿರೋದು ನಿಮಗೆ ಹೆಂಗ್ ಅನಿಸ್ತಿದೆ? ಖುಷಿ ಆಗ್ತಾ ಇದೆ. ಪೊಲಿಟಿಕಲ್ ಬಗ್ಗೆ ಇವಾಗಲೇ ಬೇಸಿಕ್ ನಾಲೆಜಸ್ ಎಲ್ಲ ಇವಾಗಲೇ ಸ್ಕೂಲಿಂದನೇ ಕಲ್ತ್ರೆ ತುಂಬಾ ಒಳ್ಳೇದಾಗುತ್ತೆ. ಹೌದಾ? ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಫ್ಯೂಚರ್ನಲ್ಲಿ. ಹೌದಾ? ಪರವಾಗಿಲ್ಲ, ಟಿವಿ ಕಾರ್ಟೂನಲ್ಲಿ ಕೂಡ ಎಲೆಕ್ಷನ್ ನಡೀತೈತೆ. ಏನೋ ನಿಂಗೆ ಹೆಂಗೋ ಅನ್ಸತ್ತೆ ಆಯುಷ್? ಚೆನ್ನಾಗಿದೆ, ಒಳ್ಳೇದಾಗ್ಲಿ, ವಿನ್ ಆಗಲಿ. ಓ, ನೀನು ವೋಟ್ ಮಾಡ್ತೀನಿ ನನಗೆ? ಹಾಂ, ವೋಟ್ ಮಾಡ್ತೀನಿ. ನಿಂಗೆ ವೋಟ್ ಮಾಡಕ್ಕೆ? ವೋಟ್ ಫಾರ್ ಕೆಟಲ್. ಕೆಟಲ್? ಹಾಂ, ವೋಟ್ ಫಾರ್ ಕೆಟಲ್. ಬಾಯ್. The next day. Hey guys, welcome back for the next day. So ಇಲ್ಲಿ ನೋಡಿ, ನಾನು ವೋಟ್ ಹಾಕಿ ಬಂದಿದ್ದೀನಿ. ಮಾರ್ಕ್ ಇದೆ.
ಓಕೆ, ಸೊ ಈಗಷ್ಟೇ ಓಟ್ ಹಾಕಿ ಸ್ಕೂಲಿಂದ ಈಗಷ್ಟೇ ಬಂದೆ, ಶೂಸ್ ಬಿಚ್ತಾ ಇದ್ದೆ. ಸೊ ಒಂದು ವಿಡಿಯೋ ಮಾಡಿಬಿಡೋಣ ಶಾರ್ಟ್ ಕ್ಲಿಪ್. ಓಟ್ ಹಾಕಿದ್ದೀನಿ, ರಿಸಲ್ಟ್ ಯಾವಾಗಂತ ಗೊತ್ತಿಲ್ಲ, ನಾಳೆ ಅನ್ಸಿದ್ದಾರೆ ನಾಡಿದ್ದು ಅನ್ಸಿದ್ದಾರೆ. ರಿಸಲ್ಟ್ ಬಂದಮೇಲೆ ನೋಡೋಣ. ಓಕೆ, ಸೊ ಓಟ್ ಹಾಕಿ ಬಂದಿದ್ದೀನಿ. ಓಟು ನಾನು ಹೇಳ್ದಂಗೆ ನಿನ್ನೆ ಹೆಂಗಿತ್ತು ಅದೇ ಥರ ಇತ್ತು. ಟಿಕ್ ಮಾರ್ಕೊಂಡು ಹೋಗ್ತಾ ಇದ್ವಿ, ಸೇಮ್ ಬೂತ್ ಥರನೇ ಇತ್ತು. ಒಂದು ಬಾಕ್ಸ್ ಇಟ್ಟಿದ್ರು, ಅದ್ರೊಳಗೆ ಮಧ್ಯದಲ್ಲಿ ನಾವು ಪೇಪರ್ ಇಟ್ಬಿಟ್ಟು ಟಿಕ್ ಮಾಡ್ತಿದ್ವಿ. ಸೊ ಮಾರ್ಕ್ ಕೂಡ ಮಾಡಿದ್ದಾರೆ. ನಾನೇ ಓಟ್ ಮಾಡಿಕೊಂಡೆ ಅಂತ ಹೇಳೋಕ್ಕಾಗಲ್ಲ. ನಾನು ಯಾರಿಗೂ ಬೇರೆಯವ್ರಿಗೆ ಓಟ್ ಮಾಡಿದೆ, ನೋಡೋಣ ಏನಾಗುತ್ತೆ ಅಂತ, ಯಾರು ಏನಾಗ್ತಾರೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ವಿನ್ನರ್ಸ್ ಅನೌನ್ಸ್ಮೆಂಟ್ ಆಯಿತು. ಸೊ ಈ ವಿನ್ನರ್ ಅನೌನ್ಸ್ಮೆಂಟಲ್ಲಿ ನಾನು ಬಂದು ಸ್ಕೂಲಿನ ವೈಸ್ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆದೆ. ಸೊ ಸ್ಕೂಲಲ್ಲಿ ಎಲೆಕ್ಷನ್ ಹೇಗೆ ನಡೀತು ಅಂತ ಸೊ ಒಂದು ಸ್ಮಾಲ್ ವಿಡಿಯೋ ಇದೆ. ಸೊ ಆ ವಿಡಿಯೋ ಮುಖಾಂತರ ನೀವು ಆ ವಿಡಿಯೋನ ನೋಡಿ ಹೇಗೆ ಎಲೆಕ್ಷನ್ ಆಯಿತು ಅಂತ ತೋರಿಸ್ತಾರೆ. ಸೊ ವಾಚ್ ದ ವಿಡಿಯೋ.